ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ ಗೈಸ್. ಇವಾಗ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಕಾರ್ಡ್ ಯಾರಿಗೆ ಸಿಗುತ್ತೆ ಅಂತ ಅಂತಿಮವಾಗಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಮನೆಗೆ ಒಂದು ಗೆಸ್ಟ್ ಕೂಡ ಎಂಟ್ರಿನ ಕೊಟ್ಟಿದ್ದಾರೆ. ಇವಾಗ ಆ್ಯಕ್ಚುಲಿ ಗೆಸ್ಟ್ ಯಾರಪ್ಪ ಅಂತ ಅಂದರೆ ಶರಣ್ ಅವರು ಮತ್ತು ಅದಿತಿ ಪ್ರಭುದೇವ್ ಅವರು. ಏನಕ್ಕೆ ಅಂತ ರೀಸನ್ ಬಂದು ಇವತ್ತು ಅವ್ರದ್ದು ಚ್ಯೂಮಂತರ್ ಅಂತ ಒಂದು ಫಿಲಮ್ ರಿಲೀಸ್ ಆಗ್ತಿದೆ ಎಲ್ಲ ಥಿಯೇಟರಲ್ಲೂ ಕೂಡ. ಅದಕ್ಕೋಸ್ಕರ ಒಂದು ಪ್ರಮೋಷನ್ ಕೂಡ ಆಗುತ್ತೆ. ಅದೇ ರೀತಿ ಇವಾಗ ಟಾಸ್ಕೂ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲಿ ಒಂದು ಡಿಸೈಡ್ ಮಾಡಿಕೊಂಡು ಇಲ್ಲಿ ಒಂದು ಲಾಸ್ಟ್ ಆಗಿ ಇವಾಗ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಗೆಸ್ಟ್ ಆಗಿ. ಈ ಬಿಗ್ ಬಾಸ್ ಮನೆಯ ಲಾಸ್ಟ್ ಗೆಸ್ಟ್ ಆಗಿ ಇವರಾಗಿರ್ಬೋದು ನನ್ನ ಪ್ರಕಾರ. ಅದೇ ರೀತಿ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ, ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಟಾಸ್ಕ್ ಅಂತ ಅಂದರೆ ಒಂದು ರೋಪು. ಆ ರೋಪಲ್ಲಿ ಇವಾಗ ಒಂದಿಷ್ಟು ವಿಷಯಗಳಿರುತ್ತೆ. ಆ ರೋಪಲ್ಲಿ ಹತ್ತಾದ್ಮೇಲೆ ಇವಾಗ ನೆನ್ನೆ ಟಾಸ್ಕಲ್ಲಿ ಭವ್ಯ ಅವರು ಮತ್ತು ಮೋಕ್ಷಿತಾ ಅವರು ಸೆಲೆಕ್ಟ್ ಆಗಿದ್ರು. ಬಟ್ ಅವರಿಬ್ಬರಲ್ಲಿ ಒಬ್ಬರು ಇವಾಗ ಸೆಲೆಕ್ಟ್ ಆಗಬೇಕಿತ್ತು. ಇವಾಗ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಯಾರ್ಯಾರು ಅಂತ ಅಂದರೆ ತ್ರಿವಿಕ್ರಮ್ ಅವರು, ರಜತ್ ಅವರು, ಹನುಮಂತ್ ಅವರು ಮತ್ತು ಭವ್ಯ ಗೌಡ ಆಗಿರ್ತಾರೆ. ಈ 4 ಜನದಲ್ಲಿ ಒಬ್ಬರಿಗೆ ಸಿಗುತ್ತೆ ಟಿಕೆಟ್ ಟು ಫಿನಾಲೆ ಕಾರ್ಡ್. ನನ್ನ ಪ್ರಕಾರ ಇವಾಗ ಡೈರೆಕ್ಟಾಗಿ ಹೇಳ್ತೀನಿ, ನನ್ನ ಪ್ರಕಾರ ವಿನ್ ಆಗಿರೋದು ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು ಆಗಿರ್ತಾರೆ. ಇಲ್ಲ ಅಂದರೆ ವೇರಿ ಆಗ್ಬೋದು, ಬಟ್ ಇವರಿಬ್ಬರಲ್ಲೇ ಒಬ್ಬರು ವಿನ್ ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ರೀತಿ ಇದು ಟಾಸ್ಕ್ ಅಂತ ಅಂದರೆ ಒಬ್ಬೊಬ್ಬರೇ ಸಿಂಗಲ್ ಆಗಿ ಆಡಬೇಕಾಗಿರುತ್ತೆ. ಈ ಟಾಸ್ಕ್ನ ಒಂದು ರೋಪ್ ಇರುತ್ತೆ, ರೋಪ್ ಮೇಲೆ ಹತ್ತು ಅಲ್ಲಿ ಒಂದು ಕೀ ಇರುತ್ತೆ. ಕೀನ ತೊಗೊಂಡು ಅಲ್ಲಿ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸಲ್ಲಿ ಅಲ್ಲಿ ಓಪನ್ ಮಾಡಿ ಫ್ಲ್ಯಾಗ್ ತೊಗೋಬೇಕಾಗಿರುತ್ತೆ. ಆ ಫ್ಲ್ಯಾಗ್ನ ತೊಗೊಂಡು ತಿರ್ಗಾ ಮೇಲ್ಗಡೆ ರೋಪ್ ಹತ್ತು ಟಾಪಲ್ಲಿ ಅವರು ನಿಂತ್ಕೊಂಡು ಫ್ಲ್ಯಾಗ್ ಮಾಡಿ ಒಂದ್ಸಲ ಅಲ್ಲಿ ಪೇಸ್ಟ್ ಮಾಡಬೇಕಂತಂದರೆ ಟ್ಯಾಗ್ ಮಾಡಬೇಕಾಗಿರುತ್ತೆ. ಒಂದು ಟೈಮಿಂಗ್ಸ್ ಕೂಡ ಇರುತ್ತೆ. ಯಾರು ಬೇಗ ಕಂಪ್ಲೀಟಾಗಿ ಮಾಡ್ತಾರೋ ಈ ಟಾಸ್ಕ್ನ ಅವರು ಕಂಪ್ಲೀಟಾಗಿ ಈ ಟಾಸ್ಕ್ನ ವಿನ್ನರ್ ಆಗಿ ಅದೇ ರೀತಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಎಂಟ್ರಿ ಆಗಿರೋದಿಲ್ಲ, ಟಿಕೆಟ್ ಟು ಫಿನಾಲೆಗೆ ಎಂಟ್ರಿನ ಕೊಡ್ತಾರೆ. ಫಿನಾಲೆಗೆ ಡೈರೆಕ್ಟಾಗಿ ಎಂಟ್ರಿನ ಕೊಡ್ತಾರೆ. ಇವತ್ತು ಅದು ಅಫಿಷಿಯಲ್ ಆಗಿ ಟೆಲಿಕಾಸ್ಟ್ ಆಗುತ್ತೆ. ನಾನು ನೆನ್ನೆ ನಿಮ್ಮ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ಏನಾಗ್ಬೋದು, ಯಾವತ್ತು ಟೆಲಿಕಾಸ್ಟ್ ಆಗ್ಬೋದು ಅಂತ. ಅದೇ ರೀತಿ ಇವತ್ತಿನ ಎಪಿಸೋಡಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಅದೇ ರೀತಿ ಗೆಸ್ಟ್ ಆಗಿ ಬಂದಿರೋರು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ನೆನ್ನೆ ಟಾಸ್ಕ್ ಕೂಡ ಒಂದು ಡೇಂಜರಸ್ ಟಾಸ್ಕ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ತುಂಬ ವೇರಿ ಇತ್ತು, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ಎಫರ್ಟ್ ಹಾಕಿದರೆ ಆ್ಯಡ್ಸ್ ಆಫ್ ಅಂತಲೇ ಹೇಳಬೇಕು. ಮಂಜು ಅವ್ರಿಗೆ ಮತ್ತು ಗೌತಮಿ, ಭವ್ಯ, ಮೋಕ್ಷಿತಾ ಅವ್ರಿಗೆಲ್ಲರಿಗೂ ಆ್ಯಡ್ಸ್ ಆಫ್ ಅಂತಲೇ ಹೇಳಬೇಕು. ಒಂದು ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡ್ರು, ಯಾವುದೇ ರೀತಿ ಜಗಳ ಇರಲಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹನುಮಂತ್ ಅವರು ಯಾವ ರೀತಿ ರೋಪ್ನ ಇಟ್ಕೊಂಡು ಅಲ್ಲಿ 10 ಫ್ಲ್ಯಾಗ್ನ ಹಾಕಿ ಇಲ್ಲಿ ಪೇಸ್ಟ್ ಮಾಡಿದ್ರು. ಅದೇ ರೀತಿ ಬೇರೆಯವರು ಅದೇ ರೀತಿ ಮಾಡಬೇಕು. ಒಂದು ಟೈಮಿಂಗ್ಸಲ್ಲಿ ಅಂದರೆ ಸ್ವಲ್ಪ ಟೈಮಿಂಗ್ಸ್ ಏನಿದೆ ಅದರಲ್ಲಿ ಟೈಮಿಂಗ್ಸಲ್ಲಿ ಅವರು ರಿಕವರ್ ಮಾಡಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬೈ ಬೈ, ಥ್ಯಾಂಕ್ ಯು, ನಮಸ್ಕಾರ.